ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿರುವುದಾಗಿ ಘೋಷಿಸಿರುವ ಇರಾನ್ ಆ ಮೂಲಕ ಯಾವುದಾದರೂ ಹಡಗು ಸಾಗುವ ಪ್ರಯತ್ನ ಮಾಡಿದರೆ ಅದನ್ನು ಸುಟ್ಟು ಹಾಕಲಾಗುವುದು ಎಂದು ಎಚ್ಚರಿಸಿದೆ. ಇದರ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆಗಳು ಹೆಚ್ಚಳವಾಗಲು ಆರಂಭಿಸಿದೆ. ಇತ್ತ ಇಸ್ರೇಲ್ನಲ್ಲಿರುವ ಅಮೆರಿಕನ್ ನಾಗರಿಕರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲು ಸಾಧ್ಯವಾಗದು ಎಂದು ಜೆರುಸಲೇಂನಲ್ಲಿರುವ ಅಮೆರಿಕನ್ ದೂತಾವಾಸ ಕೈಚೆಲ್ಲಿದೆ. ದೇಶ ತೊರೆಯುವ ಅಮೆರಿಕನ್ ನಾಗರಿಕರು ಇಸ್ರೇಲ್ ಪ್ರವಾಸೋದ್ಯಮ ಇಲಾಖೆ ಒದಗಿಸುವ ಬಸ್ಗಳಲ್ಲಿ ತಾಬಾ ಗಡಿಯವರೆಗೆ ತೆರಳಬಹುದು. ಆ ದಾರಿಯಾಗಿ ಹೋದ್ರೆ ಈಜಿಪ್ಟ್ ತಲುಪಬಹುದು, ಆದರೆ ಜೀವ ಭದ್ರತೆ ಬಗ್ಗೆ ಗ್ಯಾರಂಟಿ ಕೊಡಲಾಗುವುದು ಎಂದು ಅಮೆರಿಕನ್ ಸರ್ಕಾರ ಹೇಳಿದೆ. ಹೋರ್ಮುಜ್ ಜಲಸಂಧಿ ಮುಚ್ಚುಗಡೆಯಿಂದಾಗಿ ಚೀನಾದ ತೈಲ ಆಮದು ಬಿಕ್ಕಟ್ಟಿಗೆ ಸಿಲುಕಿದೆ. ಚೀನಾ ತೈಲ ಆಮದಿನ 50% ಹೋರ್ಮುಜ್ ಜಲಸಂಧಿಯ ಮೂಲಕ ಬರುತ್ತೆ. ಇದರಿಂದಾಗಿ ಮಧ್ಯಪ್ರಾಚ್ಯದ ಉದ್ವಿಗ್ನ ಸ್ಥಿತಿಯನ್ನ ಅದು ಕಳವಳದಿಂದ ನೋಡ್ತಾ ಇದೆ. ಅದು ಕದನ ವಿರಾಮಕ್ಕಾಗಿ ಆಗ್ರಹಿಸ್ತಾ ಇದೆ. ಇನ್ನು ಚೀನಾ ಇರಾನ್ ಅನ್ನ ಬೆಂಬಲಿಸುತ್ತದೆ, ಆದರೆ ನಾವು ಅದಕ್ಕೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಿಲ್ಲ ಎಂದು ಅದರ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿರುವ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾಲ ಮಾಡಿ ಕಾರ್ಮಿಕರಾಗಿ ಹೋದವರಂತೂ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಪರಿಸ್ಥಿತಿ ಊಹಿಸಲು ಸಾಧ್ಯವಾಗದಂತಿದೆ ಎಂದು ಹೇಳ್ತಾ ಇದ್ದಾರೆ.